ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ಊರಿಗೆ ಹೋಗ್ತಾಯಿದ್ದೀನಿ, ಕಸಿನ್ ಮದುವೆ ಇದೆ ಅಂಥೇಳಿ. ಸೊ ನಾಳೆ ಊರಿಗೆ ಹೋಗ್ತಾಯಿದ್ದೀನಿ. ಸೊ ಚಿಕ್ಕ ಪುಟ್ಟ ಒಂದು ಸ್ವಲ್ಪ ಶಾಪಿಂಗ್ ಇದೆ. ಸೊ ಕಮರ್ಷಿಯಲ್ ಹೋಗ್ತಾಯಿದ್ದೀನಿ. ಮಾರ್ನಿಂಗಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬ್ಯಾಗ್ ಪ್ಯಾಕಿಂಗು ಅದು ಇದು ಅಂಥೇಳಿ ಸ್ವಲ್ಪ ಬ್ಯುಸಿ ಇದೆ. ಸೊ ಈಗ ಕಮರ್ಷಿಯಲ್ ಹೋಗ್ತಾಯಿದ್ದೀನಿ. ಸ್ವಲ್ಪ ಚಿಕ್ಕ ಪುಟ್ಟ ಹಂಗೆ ಸ್ಟೇಷ್ನರಿ ಅದು ಶಾಪಿಂಗ್ ಇದೆ. ಸೊ ಹೋಗ್ತಾಯಿದ್ದೀನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಆಮೇಲೆ ನಾಳೆ ಊರಿಗೆ ಹೋಗ್ತಾಯಿದ್ದೀನಿ. ಸೊ ಮದುವೆ ಬ್ಲಾಗ್ಸ್ ಅದು ಬರುತ್ತೆ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಏನು ಮಾಡಲಿಕ್ಕೆ थोड़ा चटनी okay we turn okay then we just ಅವತಾರ ನೋಡಿ ಹೆಂಗೆ. ಸೊ ಗೈಸ್, ಈಗ ಮಾರ್ಕೆಟ್ಗೆ ಹೋಗಿ ಬಂದು ಈಗ ಅಡುಗೆ ಮಾಡ್ತಾಯಿದ್ದೀನಿ. ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪಾಲಕ್ ಉಳಿದಿತ್ತು, ನಾಳೆ ಮತ್ತು ಊರಿಗೆ ಹೋದ್ರೆ ಕೆಟ್ಟು ಹೋಗುತ್ತೆ ಅಂಥೇಳಿ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ ಈಗ. ಸೊ ಗೈಸ್, ಇದು ನೆಕ್ಸ್ಟ್ ಡೇ. ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ, ಗದಗ ಹೋಗ್ತಾಯಿದ್ದೀವಿ. ಸೊ ಮಾರ್ನಿಂಗಿಂದ ಕರೆಂಟೇ ಇಲ್ಲ. ಬೆಳಿಗ್ಗೆ ಯಾವಾಗ 10:30 ತೆಗೆದಿದ್ದಾನೆ, 5:30 ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮನೆಯಲ್ಲೇ ಒಂದು ಸ್ವಲ್ಪ ಕತ್ಲಿ ಬೆಳಕಿರಲಿ, ಇಲ್ಲಿ ಜಾಸ್ತಿ ಬೆಳಕು ಬರೋದಿಲ್ಲ ಮನೇಲಿ, ಅಂದರೆ ಅಕ್ಕಪಕ್ಕ ಬಿಲ್ಡಿಂಗ್ ಇದೆ. ಸೊ ಕತ್ಲಿ ಲೈಟೇ ಹಚ್ಕೊಂಡು ಹೋಗ್ಬೇಕು. ಇವತ್ತು ಬ್ಯಾಗ್ ಅದು ಲಾಸ್ಟ್ ಮೂಮೆಂಟ್ ಪ್ಯಾಕ್ ಮಾಡೋದಿದೆ, ಬಟ್ ಕರೆಂಟೇ ಇಲ್ಲ. ಹಿಂಗಾಗಿ ನಾನು ಹೊರಗಡೆ ನಿಂತು ಮಾತಾಡ್ತಾಯಿದ್ದೀನಿ. ಸೊ ಎಲ್ಲನೂ ಒಂದೇ ದಿನ ಬಂದುಬಿಡುತ್ತೆ ಪ್ರಾಬ್ಲಮ್ಮು. ಗೊತ್ತೇ ಇಲ್ಲ ಕರೆಂಟ್ ಇವತ್ತು ಹೋಗುತ್ತೆ ಅಂತೇಳಿ. ಇವತ್ತೇ ಹೋಗಿದೆ, ನಿನ್ನೆ ತನಕ ಕರೆಂಟ್ ಇತ್ತು, ಇವತ್ತೇ ಕರೆಂಟ್, ನಾವು ಊರಿಗೆ ಹೋಗೋದೇ ಕರೆಂಟ್ ಹೋಗಿದೆ. ಹೀಗೆ ಕೋಇನ್ಸಿಡೆನ್ಸು. ಸೊ ಕರೆಂಟಿನೂ 5:30 ಬರುತ್ತೆ. ಆಲ್ಮೋಸ್ಟ್ ಬ್ಯಾಗ್ ಪ್ಯಾಕ್ ಆಗಿದೆ. ಸೊ ಮೇಲಿಂದ ಏನಾದರೂ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಬಿಟ್ಟಿದ್ದರೆ ಅದು ಪ್ಯಾಕ್ ಮಾಡಬೇಕು ಅಷ್ಟೇ. ಸೊ ಈಗ ಒಂದು ಸ್ವಲ್ಪ ಸಲೂನ್ ಹೋಗ್ತಾಯಿದ್ದೀನಿ ಇಲ್ಲೇ. ಸೊ ಎಷ್ಟು 9 o'clock ಇದೆ ಟ್ರೈನು. ಸೊ ಬೇಗ ಬಿಡಬೇಕು. ಲಾಸ್ಟ್ ಟೈಮು ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ನಮ್ಮದು ಟ್ರೈನು ಮಿಸ್ ಆಗ್ತಿತ್ತು. 5 minutes ಲೇಟ್ ಆಗಿದ್ದರೆ ಅದರಲ್ಲಿ ಟ್ರಾಫಿಕ್ ಜಾಮ್ ಆಯಿತು. 2 hours ಟ್ರಾಫಿಕಲ್ಲಿ ನಿಂತಿದ್ದೀವಿ. ಆಮೇಲೆ ಆಟೋ ಕೆಟ್ಬಿಡ್ತು. ಸೊ ಹೇಗೋ ಸ್ಟೇಷನ್ ರೀಚ್ ಆಗಿದ್ದೀವಿ ನಮಗೆ ಗೊತ್ತಿಲ್ಲ, ಅಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು ಲಾಸ್ಟ್ ಟೈಮ್. 2 hour ಮುಂಚೆ ಬಿಟ್ಟರು ಅದೇ ಪ್ರಾಬ್ಲಮ್ ಆಗಿತ್ತು. ಸೊ ಇವತ್ತು 3 hours ಮುಂಚೆನೇ ಹೋಗ್ತಾಯಿದ್ದೀವಿ. 6 o'clockಗೆ ಟ್ರಾಫಿಕ್ ಜಾಮ್ ಆದ್ರೂ ಒಂದು 1/2 hour ಮೊದಲು ರೀಚ್ ಆಗೋ ಥರ, ಸ್ಟೇಷನ್ಗೆ ಹೋಗೋ ಥರ ಹೋಗ್ತಾಯಿದ್ದೀವಿ. ಸೊ 6 o'clock ತನಕ ರೆಡಿ ಆಗಬೇಕು ಎಲ್ಲೂ. ಸೊ ಈಗ ಸಲೂನ್ ಹೋಗ್ತಾಯಿದ್ದೀನಿ, ಹೋಗಿ ಬಂದಮೇಲೆ ಸಿಗ್ತೀನಿ. Hours later. ಬಸ್ಸಲ್ಲ 0176 ಹಾಂ ಹೌದು ಹತ್ತು ಸ್ಟೇಷನ್ಗೆ ಬಂದಿದ್ದೀವಿ. 9:30 ಇದೆ ಟೈಮ್. ಇವತ್ತು ಬೇಗ ಬಂದೀವಿ, ಟ್ರಾಫಿಕ್ ಇದ್ದಿದ್ದಿಲ್ಲ. ಆದ್ರೂ ರಿಸ್ಕ್ ಬೇಡ ಅಂತ ಬೇಗ ಬಂದೀವಿ ಇವತ್ತು. ಈಗ 8 ಗಂಟೆ ಆಗಿದೆ, ನಾವು 9:30 ಇದೆ. ವೇಟ್ ಮಾಡ್ತಾಯಿದ್ವಿ. ಇನ್ನೂ ಪ್ಲ್ಯಾಟ್ಫಾರ್ಮ್ ನಂಬರ್ ಕೊಟ್ಟಿಲ್ಲ. ಸೊ ನೋಡ್ಬೇಕು ಯಾವ ಪ್ಲ್ಯಾಟ್ಫಾರ್ಮ್ ಬರ್ತದೆ. ನಾವು 7:30ಗೆ ಬಂದಿದ್ವಿ ಸ್ಟೇಷನ್ಗೆ. ಫುಲ್ ರಶ್ ಇದೆ ಟ್ರೈನ್. ಇವತ್ತು ಮಂಡೇ ಆಗಿದ್ರು, ಟ್ಯೂಸ್ಡೇ ಆಗಿದ್ರು ಕೂಡ. Early the next morning. ಮಾರ್ನಿಂಗ್. ಸೊ ಈಗ ಹತ್ತಿರ ಇದ್ದೀವಿ ಗದಗ. ಇನ್ನೊಂದು 20 minutesಲ್ಲಿ ಹೋಗ್ತೀವಿ. ಕೊಪ್ಪಳ ಬಂದಿತ್ತು, 20 minutesಲ್ಲಿ ಹೋಗ್ತೀವಿ. ಎಷ್ಟೀಗ 7 o'clock ಆಗೋಕ್ಕೆ ಬಂದಿದೆ. ಈಗ 7:30 ತನಕ ಹೋಗ್ತೀವಿ.
ಸೊ ಗೈಸ್ ಈಗ ಹೊರಗಡೆ ಹೋಗಿ ಬಂದ್ವಿ. ಈಗ ಬಂದಮೇಲೆ ಬಂದವರಿಗೆ ರಿಟರ್ನು ಏನಾದರೂ ಒಂದು ಸ್ವೀಟು ಅಥವಾ ಏನಾದರೂ ತಿನ್ಸಕ್ಕೆ ಕೊಡೋಕ್ಕೆ ಅಂತೇಳಿ ಎಲ್ಲ ಪ್ಯಾಕೆಟ್ಸ್ ಈ ಥರ ಪ್ಯಾಕ್ ಮಾಡಿ ಇಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟು ಆಗಿದೆ, ಇನ್ನೊಂದು ಸ್ವಲ್ಪ ಉಳಿದಿದೆ. ಇಷ್ಟು ಪ್ಯಾಕೆಟ್ಸ್ ಖಾಲಿಯಾಗಿತ್ತು. ಸೊ ಹೊರಗಡೆ ಹೋಗಿ ತೊಗೊಂಬಂದು ಸೊ ಇಷ್ಟು ಪ್ಯಾಕೆಟ್ಸ್ ರೆಡಿ ಆಗಿದೆ, ಇನ್ನೊಂದು ಸ್ವಲ್ಪ ಮಾಡಬೇಕು. ಸೊ ಇದು ಮಾಡ್ತಾಯಿದ್ದೀವಿ ಈಗ. ಹಾಯ್ ಗೈಸ್, ಮುಂಜಾನೆ ಬಂದ್ವಿ. ಒಂದು ಸ್ವಲ್ಪ ಇಲ್ಲೇ ಹಾಲಿಗೆ ಹೋಗಿದ್ವಿ, ಅಂದರೆ ಫಂಕ್ಷನ್ ಹಾಲಿಗೆ. ಅಂದರೆ ಯಾವ ರೀತಿ ಎಲ್ಲ ಸೆಟಪ್ ಮಾಡಿದ್ದಾರೆ ಏನು ಅಂಥೇಳಿ ನೋಡ್ಕೊಂಬರಕ್ಕೆ ಹೋಗಿದ್ವಿ. ಸೊ ಈಗ ಜಸ್ಟ್ ಬಂದ್ವಿ. ಸೊ ಚೂಡ ಆಮೇಲೆ ಲಡ್ಡು ಪ್ಯಾಕ್ ಮಾಡೋದಿದೆ ಪ್ಯಾಕೆಟಲ್ಲಿ. ಸೊ ಅದು ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದಿದೆ. ಆ ಥರ ಏನಿಲ್ಲ, ಸ್ವಲ್ಪ ಸಿಂಪಲ್ ಅದು ಒಂದು ಅಥವಾ 2 ಡ್ಯಾನ್ಸ್ ಪರ್ಫಾಮೆನ್ಸು. ಸೊ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಇವತ್ತು ಒಂದು ದಿನ ಟೈಮು. ನಾಳೆ ಮೆಹಂದಿ ಇದೆ, ಆಮೇಲೆ ನಾಡಿದ್ದು ಅರಿಶಿನ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರ ಇದೆ. ಸೊ ಇವತ್ತು ಒಂದೇ ದಿನ ಟೈಮ್ ಇರೋದು. ಮತ್ತು ನಾಳೆ ಮೆಹಂದಿ ಹಚ್ಕೊಂಡ್ರೆ ಪ್ರಾಕ್ಟೀಸ್ ಮಾಡೋಕ್ಕಾಗೋದಿಲ್ಲ. ಸೊ ಇವತ್ತೇ ಮಾಡಬೇಕು. ಸೊ ಈಗ ಚೂಡಾದು ಪ್ಯಾಕೆಟಲ್ಲಿ ಪ್ಯಾಕ್ ಮಾಡಿ ಸ್ವಲ್ಪ ಈವ್ನಿಂಗು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಆಮೇಲೆ ಸಿಗ್ತೀನಿ. ಸೊ ಗೈಸ್, ಇದು ನಾಳೆ ಡೆಕೋರೇಷನು. ನಾಳೆ ಮೆಹಂದಿ ಇದೆ. ಸೊ ಡೆಕೋರೇಷನ್ ಮಾಡಿದ್ದಾರೆ, ಈಗ ಜಸ್ಟ್ ಮಾಡಿದ್ರು. ಸೊ ಮೇಲಿನ ಸೈಡ್ ಮಾಡಿಸ್ತಾ ಇದ್ದೀವಿ, ಟೆರೆಸ್ ಮೇಲೆ, ಅಂದರೆ ಮೇಲಿನ ಫ್ಲೋರಲ್ಲಿ. ಸೊ ಈ ಥರ ಮಾಡಿದ್ದಾರೆ. ಆಮೇಲೆ ಹಲ್ದಿನ ಡೆಕೋರೇಷನ್ ಸೇಮ್ ಇರುತ್ತೆ, ಜಸ್ಟ್ ಅದು ನೇಮ್ ಪ್ಲೇಟ್ ಅಷ್ಟೇ ಚೇಂಜ್ ಆಗುತ್ತೆ, ಹಲ್ದಿ ಅಂಥೇಳಿ. ಅದು ನಾಡಿದ್ದಿದೆ. ಸೊ ಇದು ನಾಳೆಗೆ ರೆಡಿ ಮಾಡ್ತಿದ್ದಾರೆ. ಈ ಲೈಟಿಂಗ್ಸ್ ಎಲ್ಲ ಹಾಕ್ತಿದ್ದಾರೆ ಈಗ. ಸೊ ಗೈಸ್, ಈಗ ಮಲ್ಕೋಬೇಕು. ನಾಳೆ ಮೆಹಂದಿ ಇದೆ. ಸೊ ಲೇಟಾಗಿದೆ, ಬೆಳಿಗ್ಗೆ ಬೇಗ ಹೇಳಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.